ಮಿತ್ರರೇ ನಮಸ್ಕಾರ. ಮಿತ್ರರೇ, ಮುಂದಿನ ಕೆಲ ದಿನಗಳ ಕಾಲ ನಾನು ಪಾಕಿಸ್ತಾನದ ಸುದ್ದಿಯನ್ನು ಹೇಳಲೇಬೇಕು, ನೀವು ಕೂಡ ಕೇಳಲೇಬೇಕು. ಯಾಕೆ ಅಂತಂದರೆ ಪಾಕಿಸ್ತಾನದಲ್ಲಿ ಅಂತಹ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗ್ತಾ ಇದೆ. ಇವತ್ತು ನಾನು ಹೇಳೋದಕ್ಕೆ ಹೊರಟಿರುವಂತಹ ಸುದ್ದಿ ಇದೆಯಲ್ಲ, ನಿಮಗೆಲ್ಲ ಹಾಲು ಕುಡಿದಷ್ಟು ಖುಷಿಯಾಗುವಂತಹ ಸುದ್ದಿ. ಯಾಕೆ ಅಂತಂದರೆ ನಿಮಗೆ ಸರಿಯಾಗಿ ನೆನಪಿರಬಹುದು, ಕಳೆದ 6 ವರ್ಷದ ಹಿಂದೆ ಭಾರತಕ್ಕೆ ಪಾಕಿಸ್ತಾನ ಬಹಳ ನೋವು ಕೊಟ್ಟುಬಿಟ್ಟಿತ್ತು. ಫೆಬ್ರವರಿ 14, 2019 ಭಾರತದ ಪುಲ್ವಾಮಾದಲ್ಲಿ ನಡೆದಂತಹ ದಾಳಿಯನ್ನು ಈ ದೇಶ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ 40 ವೀರ ಯೋಧರು ಪ್ರಾಣವನ್ನು ಕಳೆದುಕೊಂಡಿದ್ರು. ಯಾಕೋಸ್ಕರವಾಗಿ ಅಂತಂದರೆ ಪಾಕಿಸ್ತಾನದ ಉಗ್ರವಾದದ ಕಾರಣದಿಂದಾಗಿ. ಮಿತ್ರರೇ, ಅದಕ್ಕೆ ಇವತ್ತು ಬಲೂಚಿಗಳು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಅದು ಅಂತಿಂತಹ ಪ್ರತ್ಯುತ್ತರ ಅಲ್ಲ. ಭಾರತಕ್ಕೆ ಏನು ನೋವಾಗಿತ್ತೋ ಅದರ ಡಬ್ಬಲ್ ನೋವನ್ನು ಪಾಕಿಸ್ತಾನಕ್ಕೆ ಅವರು ಕೊಟ್ಟಿದ್ದಾರೆ. ಭಾರತದ ಪರವಾಗಿ ಬಲೂಚಿಗಳು ಸೇಡು ತೀರಿಸ್ಕೊಂಡ್ರ ಅನ್ನುವಂಥ ರೀತಿಯಲ್ಲಿ ಬಲೂಚಿಗಳು ದಾಳಿ ಮಾಡಿದ್ದಾರೆ. ಆದರೆ ಪಾಕಿಸ್ತಾನ ಬೇರೆಯದ್ದೇ ಕತೆ ಹೇಳ್ತಾ ಇದೆ. ಮಿತ್ರರೇ, ಇವತ್ತು ಬಲೂಚಿಸ್ತಾನದ ಹೋರಾಟಗಾರರು ಏನು ಮಾಡ್ತಾ ಇದ್ದಾರೋ ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಈಗೇನು ನಾವು ಪಾಕಿಸ್ತಾನದ ಮ್ಯಾಪನ್ನು ನೋಡ್ತಾ ಇದ್ದೀವಿ, ಇದನ್ನು ಹೆಚ್ಚು ದಿನಗಳ ಕಾಲ ಹೀಗೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಇದು ಛಿದ್ರವಾಗಿ ಹೋಗುತ್ತೆ. ಪಾಕಿಸ್ತಾನ ಇರುವಂತಹ ಜಾಗದಲ್ಲಿ ಇನ್ನೂ 2-3 ದೇಶಗಳು ಹುಟ್ಟಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳಿದೆ. ಪಾಕಿಸ್ತಾನ ಇಡೀ ಭೂಪಟದಲ್ಲಿ ನಾಶವಾಗಿ ಹೋಗುತ್ತಾ ಅನ್ನುವಂಥ ಪ್ರಶ್ನೆಗಳನ್ನು ಮೂಡಿಸ್ತಾ ಇದೆ. ಯಾಕೆ ಅಂತಂದರೆ ಬಲೂಚಿಗಳು ನಿರ್ಣಾಯಕ ಯುದ್ಧವನ್ನು ಸಾರಿದ್ದಾರೆ. ಇಷ್ಟು ದಿನವೂ ಕೂಡ ಬಲೂಚಿಗಳ ಹೋರಾಟ ಇತ್ತು. ಹಿಂದೆ ನಿಮಗೆ ಅವರ ಇತಿಹಾಸವನ್ನು ತಿಳಿಸ್ಕೊಟ್ಟಿದ್ದೆ. ಅವರು ಯಾವ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ರು, ಯಾವ ರೀತಿಯಾದಂತಹ ದಾಳಿಗಳನ್ನು ಮಾಡ್ತಾ ಇದ್ರು. ಆದರೆ ಮಿತ್ರರೇ, ಇವತ್ತು ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಕೇವಲ 1 ವಾರದ ಅವಧಿಯಲ್ಲಿ ಬರೋಬ್ಬರಿ 30 ಕಡೆಗಳಲ್ಲಿ ದಾಳಿ ಮಾಡಿದ್ದಾರೆ. ಅದರಲ್ಲಿ ಜಾಫರ್ ಎಕ್ಸ್ಪ್ರೆಸ್ ಹೈಜಾಕ್ ಪ್ರಕರಣ ದೊಡ್ಡದಾಗಿರಬಹುದು, ಅದು ಸೇರಿದಂತೆ ಸಣ್ಣ ಪುಟ್ಟ 30 ದಾಳಿಗಳನ್ನು ಮಾಡಿದ್ದಾರೆ. ಈಗ ಪುಲ್ವಾಮಾ ಮಾದರಿಯ ದಾಳಿಯನ್ನು ಮಾಡಿಬಿಟ್ಟು ಪಾಕಿಸ್ತಾನದ 90 ಯೋಧರನ್ನ ಜನ್ನತ್ಗೆ ಪಾರ್ಸಲ್ ಮಾಡಿಬಿಟ್ಟಿದ್ದಾರೆ. ಸೇಮ್ ಟು ಸೇಮ್ ಪುಲ್ವಾಮಾದಲ್ಲಿ ಏನಾಗಿತ್ತೋ ಅದೇ ಮಾದರಿಯ ದಾಳಿಯಾಗಿದೆ. ಹಾಗಾದ್ರೆ ಮಿತ್ರರೇ, ಬಲೂಚ್ ಹೋರಾಟ ತೀವ್ರಗೊಳ್ತಿರೋದು ಯಾಕೆ? ಇದರ ಹಿಂದೆ ಯಾರ ಕೈವಾಡ ಇದೆ? ಪಾಕಿಸ್ತಾನ ಪದೇ ಪದೇ ಭಾರತದ ಕಡೆಗೆ ಬೊಟ್ಟು ಮಾಡ್ತಿರೋದು ಯಾಕೆ? ನಿಜವಾಗ್ಲೂ ಭಾರತ ಈ ಬಲೂಚಿಗಳ ಹಿಂದೆ ನಿಂತ್ಕೊಂಡಿದೆಯಾ? ಇದರ ಬಗ್ಗೆ ಸ್ವಲ್ಪ ವಿವರವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. 2019 ಫೆಬ್ರವರಿ 14 ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಸಾಗ್ತಾ ಇದ್ದಂತಹ ಭಾರತದ ಸೈನಿಕರ ವಾಹನದ ಮೇಲೆ ಈ ಉಗ್ರರು ಆತ್ಮಾಹುತಿ ದಾಳಿಯನ್ನು ನಡೆಸಿದ್ರು. ಅಂದರೆ ಜಾಸ್ತಿ ಸ್ಫೋಟಕವನ್ನು ತುಂಬಿದ್ದಂತಹ ಒಂದು ಕಾರು ಆ ಸೇನಾ ವಾಹನಕ್ಕೆ ಬಂದು ಡಿಕ್ಕಿಯಾಗಿತ್ತು. ಇದರ ಪರಿಣಾಮವಾಗಿ ಭಾರತದ 40 ವೀರ ಯೋಧರು ಹುತಾತ್ಮರಾಗಿದ್ರು. ಮಿತ್ರರೇ, ಈ ಘಟನೆಗೆ ಭಾರತ ತಕ್ಕನಾದಂತಹ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಪಾಕಿಸ್ತಾನದ ಉಗ್ರರ ಅಡಗುತಾಣವಾಗಿದ್ದಂತಹ ಬಾಲಾಕೋಟ್ ಮೇಲೆ ಭಾರತ ಏರ್ ಸ್ಟ್ರೈಕ್ ಅನ್ನು ಮಾಡುತ್ತೆ. ಅಲ್ಲೇನು ಉಗ್ರರನ್ನು ತಯಾರು ಮಾಡುವಂತಹ ಫ್ಯಾಕ್ಟ್ರಿಗಳಿದ್ವಲ್ಲ, ಅದನ್ನೆಲ್ಲ ಧ್ವಂಸ ಮಾಡಿ ಬರುತ್ತೆ. ಪಾಕಿಸ್ತಾನ ಕನಸಿನಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ ಭಾರತ ಇಂತಹ ಪ್ರತ್ಯುತ್ತರವನ್ನು ಕೊಡುತ್ತೆ ಅಂತ. ಮಿತ್ರರೇ, ಆ ಘಟನೆಗೆ ಭಾರತ ಪ್ರತೀಕಾರವನ್ನು ತೆಗೆದುಕೊಂಡಿದ್ದಾಗಿದೆ. ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವನ್ನೂ ಕೊಟ್ಟಿದ್ದಾಗಿದೆ. ಆದರೆ ಭಾರತ ಯಾವ ಕಾರಣಕ್ಕೂ ಕೂಡ ಈ ಘಟನೆಯನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಇದು ಸದಾ ನಮಗೆ ಕಾಡ್ತಾ ಇರುತ್ತೆ. ಈಗ ಪುಲ್ವಾಮಾದಲ್ಲಿ ಯಾವ ಮಾದರಿಯಲ್ಲಿ ಉಗ್ರರು ದಾಳಿ ನಡೆಸಿದ್ರು ಅದೇ ಮಾದರಿಯಲ್ಲಿ ಪಾಕಿಸ್ತಾನದಲ್ಲಿ ದಾಳಿ ನಡೆದಿದೆ. ಪಾಕಿಸ್ತಾನದ ಯೋಧರಿಗೆ ಅದೇ ರೀತಿಯಾಗಿ ಜನ್ನತ್ನ ದಾರಿಯನ್ನ ಬಲೂಚಿಸ್ತಾನದ ಸ್ವತಂತ್ರ ಹೋರಾಟಗಾರರು ತೋರಿಸಿದ್ದಾರೆ. ಈ ಕ್ವೆಟಾದಿಂದ ತಫ್ತಾನ್ಗೆ ಒಟ್ಟು 7 ಸೇನಾ ವಾಹನಗಳು ಹೋಗ್ತಾ ಇದ್ವು. ಅದರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೈನಿಕರಿದ್ರು. ಇದರ ಖಚಿತವಾದಂಥ ಮಾಹಿತಿ BLAಗೆ ಸಿಕ್ಕಿತ್ತು. ಹೀಗಾಗಿ ಅವರು ನೌಷ್ಕಿ ಜಿಲ್ಲೆಯಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಪಾಕಿಸ್ತಾನದ ಸೇನಾ ವಾಹನಗಳು ತಫ್ತಾನನ್ನು ತಲುಪುವ ಮುಂಚೆಯೇ, ಅಂದರೆ ನೌಷ್ಕಿಯಲ್ಲೇ ತಡಿಬೇಕು, ಅಲ್ಲೊಂದು ದಾಳಿಯನ್ನು ಮಾಡಬೇಕು ಅಂತ. ಆ ದಾಳಿಗೆ ಎಲ್ಲ ರೀತಿಯಲ್ಲೂ ರೂಪುರೇಷೆಗಳು ಸಿದ್ಧಗೊಂಡಿರುತ್ತೆ. ಆತ್ಮಾಹುತಿ ದಾಳಿಗೂ ಕೂಡ ಒಂದು ಕಾರನ್ನು ಸಿದ್ಧಪಡಿಸಲಾಗಿರುತ್ತೆ. ಆ ಕಾರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸ್ಫೋಟಕಗಳನ್ನು ತುಂಬಿರ್ತಾರೆ. ಯಾವಾಗ ಪಾಕಿಸ್ತಾನದ ಸೇನಾ ವಾಹನಗಳು ನೌಷ್ಕಿಯನ್ನು ಪ್ರವೇಶ ಮಾಡ್ತವೆ, ಆ ಸ್ಫೋಟಕ ತುಂಬಿದ್ದಂತಹ ಕಾರು ನೇರವಾಗಿ ಬಂದು ಸೇನಾ ವಾಹನಕ್ಕೆ ಡಿಕ್ಕಿಯಾಗುತ್ತೆ. ತಕ್ಷಣ ಆ ಇಡೀ ಸೇನಾ ವಾಹನ ಸ್ಫೋಟಗೊಳ್ಳುತ್ತೆ. ಅದಾಗ್ತಿದ್ದ ಹಾಗೆ ಮಿತ್ರರೇ, ಅಲ್ಲಿ ಸುತ್ತಲೂ ಸಾಕಷ್ಟು ಸಂಖ್ಯೆಯಲ್ಲಿ BLA ಸೈನಿಕರಿರ್ತಾರೆ. ಅವರೆಲ್ಲರೂ ಕೂಡ ಪಾಕಿಸ್ತಾನದ ಈ ಇತರೆ ಸೇನಾ ವಾಹನಗಳಿದ್ವಲ್ಲ ಅದನ್ನೆಲ್ಲ ಸುತ್ತುವರೆದು ಬಿಡ್ತಾರೆ. ಇದ್ದಕ್ಕಿದ್ದಂತೆ, ಅಂದರೆ ಪಾಕಿಸ್ತಾನದ ಸೇನೆಗೆ ಯಾವುದೇ ರೀತಿಯಲ್ಲೂ ಸಮಯಾವಕಾಶವನ್ನು ಕೊಡದೆ ಗುಂಡಿನ ದಾಳಿಯನ್ನು ಮಾಡ್ತಾರೆ. ಈ ದಾಳಿಯಲ್ಲಿ ಸಾಕಷ್ಟು ಪಾಕಿಸ್ತಾನದ ಸೈನಿಕರು ಅಲ್ಲೇ ಸಾವಿಗೀಡಾಗ್ತಾರೆ. ಆದರೆ ಈಗ ಪಾಕಿಸ್ತಾನದ ಸೇನೆ ಒಂದು ನಂಬರನ್ನು ಕೊಡ್ತಾ ಇದೆ, BLA ಒಂದು ನಂಬರನ್ನು ಕೊಡ್ತಾ ಇದೆ. ಈ ದಾಳಿಯಲ್ಲಿ ಒಟ್ಟು 90 ಜನ ಪಾಕಿಸ್ತಾನದ ಸೈನಿಕರನ್ನು ನಾವು ಹತ್ಯೆ ಮಾಡಿದ್ದೀವಿ ಹೀಗಂತ BLA ಹೇಳ್ತಾ ಇದೆ. ಆದರೆ ಪಾಕಿಸ್ತಾನದ ಸೇನೆ ಅದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಹೌದು, ದಾಳಿಯಾಗಿದ್ದು ನಿಜ, ನಮ್ಮ ಸೇನಾ ವಾಹನಕ್ಕೆ BLA ಆತ್ಮಾಹುತಿ ದಾಳಿಯನ್ನು ಮಾಡಿದ್ದು ಕೂಡ ನಿಜ. ಆದರೆ 90 ಜನ ಸೈನಿಕರು ಸತ್ತೋಗಿಲ್ಲ, ಕೇವಲ 7 ಜನ ಮಾತ್ರ ಸತ್ತೋಗಿದ್ದಾರೆ ಅಂತ ಹೇಳಿ ಪಾಕಿಸ್ತಾನದ ಸೇನೆ ಹೇಳ್ತಾ ಇದೆ. ಇನ್ನೊಂದು ಕಡೆ BLA ಹೇಳ್ತಾ ಇದೆ, ನಾವು 90 ಮಂದಿ ಪಾಕಿಸ್ತಾನದ ಸೈನಿಕರನ್ನು ಹತ್ಯೆ ಮಾಡಿದ್ದೀವಿ. ಆ ವಾಹನದಲ್ಲಿದ್ದ ಯಾವುದೇ ಸೈನಿಕರನ್ನು ಕೂಡ ನಾವು ಬಿಟ್ಟು ಕಳಿಸಿಲ್ಲ. ಅವರೆಲ್ಲರೂ ಸತ್ತಿದ್ದು ಕನ್ಫರ್ಮ್ ಆದ ಬಳಿಕವೇ ನಾವಲ್ಲಿ ಜಾಗ ಖಾಲಿ ಮಾಡಿದ್ದೀವಿ ಅಂತ BLA ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಅಲ್ಲಿಗೆ ಮಿತ್ರರೇ, ಯಾರನ್ನ ನಂಬಬೇಕು
ಅನ್ನುವಂಥದ್ದು ನಿಮಗೆ ಬಿಟ್ಟಂತಹ ವಿಚಾರ. ಪಾಕಿಸ್ತಾನವನ್ನು ಈ ವಿಚಾರದಲ್ಲಿ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಮೊನ್ನೆ ತಾನೇ ಜಾಫರ್ ಎಕ್ಸ್ಪ್ರೆಸ್ ಹೈಜಾಕ್ ಪ್ರಕರಣದಲ್ಲಿ ಪಾಕಿಸ್ತಾನ ಇಡೀ ಜಗತ್ತಿಗೆ ಯಾವ ರೀತಿಯ ಸುಳ್ಳನ್ನು ಹೇಳಿದೆ ಅಂತ ನಿಮಗೆಲ್ಲ ಗೊತ್ತು. BLA ಸೈನಿಕರು ಇಡೀ ಟ್ರೈನನ್ನು ಹೈಜಾಕ್ ಮಾಡ್ಕೊಂಡಿದ್ರು. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪಾಕಿಸ್ತಾನದ ಸೈನಿಕರನ್ನು ಹತ್ಯೆ ಮಾಡಿಬಿಟ್ಟಿದ್ದಾರೆ. ಆನಂತರ ಪಾಕಿಸ್ತಾನ ಏನು ಹೇಳ್ತು, ನಾವು ಪ್ರತಿದಾಳಿಯನ್ನು ನಡೆಸಿ ಒಂದು ದೊಡ್ಡದಾದಂತಹ ಸೇನಾ ಕಾರ್ಯಾಚರಣೆಯನ್ನು ನಡೆಸಿ ಅಲ್ಲಿದ್ದವರನ್ನ ಬಿಡಿಸ್ಕೊಂಡು ಬಂದ್ವಿ ಅಂತ ಪಾಕಿಸ್ತಾನ ಒಂದು ಕತೆ ಹೇಳ್ತಾ ಇದೆ. ಆದರೆ ಬಲೂಚಿಸ್ತಾನದ ಸ್ವತಂತ್ರ ಹೋರಾಟಗಾರರು ಯಾರ್ಯಾರನ್ನ ಬಿಟ್ಟು ಕಳಿಸಿದ್ರಲ್ಲ, ಅವರು ಮಾಧ್ಯಮದ ಮುಂದೆ ಬೇರೆಯದೇ ಕಥೆಯನ್ನು ಹೇಳ್ತಾ ಇದ್ದಾರೆ. ನಮ್ಮನ್ನು ಯಾರೂ ಕೂಡ ಬಿಡಿಸ್ಕೊಂಡು ಹೋಗಿಲ್ಲ, BLAದವರೇ ಬಿಟ್ಟು ಕಳುಹಿಸಿದ್ದಾರೆ. ಯಾರ್ಯಾರನ್ನ ಗುರಿ ಮಾಡಬೇಕಿತ್ತೋ ಅವರನ್ನ ಅವರೇ ಇಟ್ಕೊಂಡು ಉಳಿದವರನ್ನ ಕಳಿಸಿಕೊಟ್ರು. ಹೀಗಂತ ಟ್ರೈನ್ನಿಂದ ಬಚಾವಾಗಿ ಬಂದಂತಹ ಕೆಲ ಪ್ಯಾಸೆಂಜರ್ಸ್ಗಳು ಮಾಹಿತಿ ಕೊಡ್ತಾ ಇದ್ದಾರೆ. ಆದರೆ ಮಿತ್ರರೇ, ಪಾಕಿಸ್ತಾನದ ಸೇನೆ ಏನು ಹೇಳ್ತು, ನಮ್ಮ ಸೈನಿಕರು ಕೇವಲ 27 ಮಂದಿ ಮಾತ್ರ ಸತ್ತೋದ್ರು, ಆದರೆ ನಾವು 30ಕ್ಕೂ ಹೆಚ್ಚು BLA ಉಗ್ರರನ್ನು ಹೊಡೆದಾಕಿದ್ದೀವಿ ಅಂತ ಪಾಕಿಸ್ತಾನ ಬಡಾಯಿ ಕೊಚ್ಚಿಕೊಳ್ತಾ ಇದೆ. ಆದರೆ ಇದನ್ನು ಯಾರೂ ನಂಬುವಂತಹ ಸ್ಥಿತಿಯಲ್ಲಿಲ್ಲ. ಪಾಕಿಸ್ತಾನ ಇಂತಹ ಸುಳ್ಳುಗಳನ್ನು ತನ್ನ ದೇಶದ ಮುಂದೆ ಅನೇಕ ಬಾರಿ ಹೇಳಿಕೊಳ್ಳುತ್ತೆ. ಆದರೆ ಮಿತ್ರರೇ, ಯಾವಾಗ ಈ ದಾಳಿಗಳು ಕಂಟಿನ್ಯೂ ಆಗಿ ಆಗ್ತಾ ಇದೆಯೋ ಪಾಕಿಸ್ತಾನ ಸಿಕ್ಕಾಪಟ್ಟೆ ಒತ್ತಡದಲ್ಲಿದೆ. ಪಾಕಿಸ್ತಾನದ ಸೇನೆಗೆ ಏನು ಮಾಡೋದಕ್ಕೂ ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡಿ, ಕೇವಲ 7 ದಿನದ ಅವಧಿಯಲ್ಲಿ BLA ಸೈನಿಕರು 30 ಬಾರಿ ದಾಳಿ ಮಾಡಿದ್ದಾರೆ. ಇದರಲ್ಲಿ ಜಾಫರ್ ಟ್ರೈನ್ ಹೈಜಾಕ್ ಪ್ರಕರಣ ದೊಡ್ಡದು. ಎರಡನೇದಾಗಿ ಈಗ ಪಾಕಿಸ್ತಾನದ ನೌಷ್ಕಿಯಲ್ಲಿ ನಡೆದಂತಹ ಸೇನಾ ವಾಹನಗಳ ಮೇಲಿನ ದಾಳಿ ಏನಿದೆ, ಇದು 2ನೇ ಅತಿ ದೊಡ್ಡ ಪ್ರಕರಣ. ಹೀಗೆ ಒಂದಾದ ಮೇಲೆ ಒಂದು ದಾಳಿ ನಡೀತಾ ಇದೆ. ಈ ಘಟನೆಗಳಿಂದಾಗಿ ಪಾಕಿಸ್ತಾನದ ಸೇನೆ ಸಿಕ್ಕಾಪಟ್ಟೆ ಒತ್ತಡಕ್ಕೊಳಗಾಗಿದೆ. ಪಾಕ್ ಬಡಾಯಿ ಕೊಚ್ಚಿಕೊಳ್ಳುತ್ತಲ್ಲ, ನಮ್ಮ ಸೇನೆ ಅಷ್ಟು ಶಕ್ತಿಯುತವಾಗಿದೆ, ನಾವು ಭಾರತವನ್ನು ಎದುರಿಸ್ತೀವಿ, ಹಾಗೆ ಹೀಗೆ ಪುಂಕಾನುಪುಂಕವಾಗಿ ಅವರು ಹೇಳ್ಕೊಳ್ತಾರೆ. ನಾವು ಕಾಶ್ಮೀರವನ್ನೇ ವಶಕ್ಕೆ ಪಡಿತೀವಿ, ನಮ್ಮನ್ನು ಬಿಟ್ಟರೆ ನಾವು ಭಾರತವನ್ನೇ ಮುಗಿಸ್ಬಿಡ್ತೀವಿ ಅಂತೆಲ್ಲ ಅವರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ. ಆದರೆ ವಾಸ್ತವತೆ ಏನು? ಅವರ ದೇಶದಲ್ಲಿರುವಂತಹ ಒಂದು ಪ್ರತ್ಯೇಕವಾದಿ ಗುಂಪನ್ನು ಇದುವರೆಗೆ ಹತ್ತಿಕ್ಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಈಗಲೂ ಮಿತ್ರರೇ, ಪಾಕಿಸ್ತಾನದ ಸೇನೆ ಇಷ್ಟೆಲ್ಲ ಒತ್ತಡಕ್ಕೊಳಗಾಗಿದೆಯಲ್ಲ, ಅದಕ್ಕೋಸ್ಕರವಾಗಿ ತನ್ನ ದೇಶದ ಜನರಿಗೆ ಏನು ಕತೆ ಕಟ್ತಾ ಇದೆ ಗೊತ್ತಾ? ಇದರ ಹಿಂದೆ ಭಾರತದ ಕೈವಾಡ ಇದೆ, ಅಫ್ಘಾನಿಸ್ತಾನದ ತಾಲಿಬಾನಿಗಳ ಕೈವಾಡ ಇದೆ. ತಾಲಿಬಾನಿಗಳು ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಮಿತ್ರರೇ, ಯೋಚನೆ ಮಾಡಿ, ತಾಲಿಬಾನಿಗಳಿಗೆ ಅವ್ರ ದೇಶದ್ದೇ ಸಮಸ್ಯೆಗಳು 108 ಅವರು ಪಾಕಿಸ್ತಾನಕ್ಕೆ ಬಂದುಬಿಟ್ಟು ಪಾಕಿಸ್ತಾನದಲ್ಲಿರುವಂತಹ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿಗೆ ಸಪೋರ್ಟ್ ಮಾಡಿಬಿಟ್ಟು ಅವರಿಗೆ ಶಸ್ತ್ರಾಸ್ತ್ರವನ್ನು ಕೊಟ್ಟು ಪಾಕಿಸ್ತಾನದ ವಿರುದ್ಧ ಎಲ್ಲ ಮಾಡೋದಕ್ಕೆ ಅವ್ರಿಗೆ ಪುರ್ಸೋತಿಲ್ಲ. ಅಫ್ಘಾನಿಸ್ತಾನವನ್ನು ಬಿಲ್ಡ್ ಮಾಡೋದಕ್ಕೆ ಅಥವಾ ಅವರ ಪ್ರಕಾರವಾಗಿ ಅಫ್ಘಾನಿಸ್ತಾನವನ್ನು ಕಟ್ಕೊಳ್ಳೋದಕ್ಕೆ ತಾಲಿಬಾನಿಗಳು ಒಂದಷ್ಟು ಶ್ರಮ ಹಾಕ್ತಾ ಇದ್ದಾರೆ. ಅವರಿಗೆ ಬೇರೆ ದೇಶದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಅಷ್ಟು ಪುರ್ಸೊತ್ತಿದೆ ಅಂತ ನನಗಂತೂ ಅನಿಸೋದಿಲ್ಲ. ಇನ್ನು ಪಾಕಿಸ್ತಾನ ಹೇಳ್ತಾ ಇರುವಂತಹದ್ದು ಭಾರತದ ರಾ ಇದೆ, ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಇಷ್ಟೊಂದು ಹೆಚ್ಚಿಕೊಳ್ಳೋದಕ್ಕೆ ಕಾರಣವೇ ಭಾರತದ ರಾ, ಹೀಗಂತ ಒಂದು ಆರೋಪವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಮಿತ್ರರೇ, ಈ ಬಗ್ಗೆ ನಾನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಾರತದ ರಾ ಇದರಲ್ಲಿ ಇನ್ವಾಲ್ವ್ಮೆಂಟನ್ನು ತೋರಿಸಿದೆ, ಭಾರತದ ಸರ್ಕಾರದ ಇಂಟ್ರೆಸ್ಟ್ ಇದೆ. ಇದು ಯಾವುದನ್ನು ಕೂಡ ನಾನು ಭಾರತದ ಪ್ರಜೆಯಾಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಭಾರತ ಬಲೂಚಿಸ್ತಾನ ಸ್ವತಂತ್ರವಾಗುವುದನ್ನು ಬಯಸುತ್ತೆ ಅನ್ನೋದನ್ನು ಮಾತ್ರ ಹೇಳಬಹುದು. ಯಾಕೆಂದರೆ ಅವರು ಸುದೀರ್ಘವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಬಲೂಚಿಸ್ತಾನವನ್ನು ಪಾಕಿಸ್ತಾನ ಇಲ್ಲೀಗಲಿ ಆಕ್ಯುಪೈ ಮಾಡಿಕೊಂಡಿದೆ. ಈಗ POKಯನ್ನು ಪಾಕಿಸ್ತಾನ ಹೇಗೆ ಇಲ್ಲೀಗಲ್ ಆಗಿ ಆಕ್ಯುಪೈ ಮಾಡ್ಕೊಂಡಿದೆಯೋ ಅದೇ ಪ್ರಕಾರವಾಗಿ ಬಲೂಚಿಸ್ತಾನವನ್ನು ಕೂಡ ಅವರು ವಶಕ್ಕೆ ಪಡೆದಿರುವಂತಹದ್ದು. ಬಲೂಚಿಗರು ಮೊದಲೇ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಂಥವರು. ಅವರು 1947ನಲ್ಲಿ ಭಾರತ ಪಾಕಿಸ್ತಾನ ವಿಭಜನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಬಲೂಚಿಗಳು ಸ್ವತಂತ್ರಗೊಂಡಿದ್ದಲ್ಲ, ಮೊದಲೇ ಅವರು ಬ್ರಿಟಿಷರಿಂದ ಸ್ವತಂತ್ರವನ್ನು ಪಡೆದುಕೊಂಡಿದ್ರು. ಆನಂತರ ಈ ಮೊಹಮ್ಮದ್ ಅಲಿ ಜಿನ್ನಾ ಒಂದಷ್ಟು ಕುತಂತ್ರವನ್ನ ಮಾಡಿ ಸೈನ್ಯ ಶಕ್ತಿಯ ಮೂಲಕ ಬಲೂಚಿಗರನ್ನ ಬಲವಂತವಾಗಿ ವಶಕ್ಕೆ ಪಡೆದಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಅನ್ಯಾಯಕ್ಕೊಳಗಾದಂತಹ ಬಲೂಚಿಗರಿಗೆ ಬೆಂಬಲವನ್ನು ಕೊಡುವಂತಹದ್ದು ಭಾರತದ ಧರ್ಮವಾಗಿದೆ. ಮಿತ್ರರೇ, ಅದೆಲ್ಲ ಬದಿಗಿಟ್ಟುಬಿಡಿ. ಆದರೆ ವೆಸ್ಟರ್ನ್ ಇಂಟ್ರೆಸ್ಟ್ ಇದರಲ್ಲಿ ಏನಾದರೂ ಇದೆಯಾ? ಪಾಶ್ಚಿಮಾತ್ಯ ಶಕ್ತಿಗಳು ಬಲೂಚಿಗರನ್ನ ಸಪೋರ್ಟ್ ಮಾಡ್ತಾ ಇದ್ದಾರಾ? ಪಾಕಿಸ್ತಾನವನ್ನು ವಿಭಜಿಸಬೇಕು ಅಂತ ಅಮೆರಿಕ ಏನಾದರೂ ಬಯಸ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡಿ ಬರುತ್ತೆ. ಇಲ್ಲಿ ಮಿತ್ರರೇ, ಕೆಲವೊಂದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಇದಕ್ಕೆ ಉತ್ತರ ಸಿಗುತ್ತೆ. ಇವತ್ತು ಪಾಕಿಸ್ತಾನದ ಈ ಬಲೂಚಿಸ್ತಾನ ಏನಿದೆ, ಆ ಪ್ರಾಂತ್ಯದಲ್ಲಿ ಚೀನಾದ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ಈ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿ ಸಿಗುತ್ತೆ. ಅಲ್ಲಿ ಸಾಕಷ್ಟು ಪ್ರಮಾಣದ ಖನಿಜ ಸಂಪತ್ತಿದೆ. ಅದರ ಮೇಲೆ ಚೀನಾ ಈಗಾಗಲೇ ಕಣ್ಣು ಹಾಕ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಗ್ವಾದಾರ್ ಬಂದರನ್ನು ಅವರು ಅಭಿವೃದ್ಧಿಪಡಿಸಿದ್ದಾರೆ. ಎರಡನೇದಾಗಿ ಅಲ್ಲೊಂದು ದೊಡ್ಡ ಏರ್ಪೋರ್ಟ್ ಅನ್ನು ಕೂಡ ಚೀನಾದವರು ಮಾಡ್ಕೊಂಡಿದ್ದಾರೆ. ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಏನಿದೆ ಅದು ಕೂಡ ಅಲ್ಲಿಗೆ ಬಂದು ರೀಚ್ ಆಗ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನು? ಚೈನಾಗೆ ಅರಬ್ಬಿ ಸಮುದ್ರದ ಆಕ್ಸೆಸ್ ಸಿಗುವಂತಹದ್ದು. ಮಿತ್ರರೇ, ನಿಮಗೆ ಹಿಂದೆ ಹಲವು ಬಾರಿ ಹೇಳಿದ್ದೀನಿ, ಚೀನಾದ ವೀಕ್ನೆಸ್ ಇರುವಂತಹದ್ದೇ ಸಮುದ್ರ ಮಾರ್ಗ. ಇವತ್ತು ಭಾರತ ಕ್ವಾಡ್ ಮೂಲಕವಾಗಿ ಇಂಡೋ ಪೆಸಿಫಿಕ್ ರೀಸನ್ ನಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದ್ದೇ ಆದ್ರೆ ಚೈನಾದ ಸಮುದ್ರ ಮಾರ್ಗ ಡಿಸ್ಟರ್ಬ್ ಆಗುತ್ತೆ. ಚೈನಾಗೆ ಆಫ್ರಿಕಾ, ಈ ಗಲ್ಫ್ ರಾಷ್ಟ್ರಗಳು ಇವುಗಳನ್ನು ತಲುಪುವಂತಹದ್ದು ಬಹಳ ಕಷ್ಟ ಆಗುತ್ತೆ. ಇದೇ ಕಾರಣದಿಂದ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಜೊತೆಗೆ ಈ ಗ್ವಾದಾರ್ ಬಂದರ್ ಹಾಗೆ ಏರ್ಪೋರ್ಟ್ ಇದನ್ನೆಲ್ಲ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಚೈನಾದ ಈ ಎಲ್ಲಾ ಬುದ್ಧಿವಂತಿಕೆ ಅಮೆರಿಕಾಗೆ ಅಂತ ತಿಳಿದಿಲ್ವಾ? ಅವ್ರಿಗೆ ಚೆನ್ನಾಗೇ ಗೊತ್ತು. ಇದನ್ನ ಏನಾದರೂ ಮಾಡಿ ತಡಿಬೇಕು ಅಂತ ಅಮೆರಿಕ ನಾನಾ ರೀತಿಯಲ್ಲಿ ಈಗ ಪ್ರಯತ್ನವನ್ನ ಆರಂಭಿಸಿದೆ. ಈ ವಾದವೂ ಕೂಡ ಶುರುವಾಗಿದೆ. ಅದು ಹೇಗೆ ಕೇಳಿದ್ರೆ, ಬಲೂಚಿಗರನ್ನ ಸ್ವಲ್ಪ ಸ್ಟ್ರೆಂಥನ್ ಮಾಡುವಂತ
ಮಾಡುವಂಥದ್ದು, ಈ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಸಾಕಷ್ಟು ಅಶಾಂತಿಯನ್ನು ನಿರ್ಮಾಣ ಮಾಡುವಂಥದ್ದು. ಈಗಾಗಲೇ ಚೈನಾ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದೆ. ನಮ್ಮ ಇನ್ವೆಸ್ಟ್ಮೆಂಟ್ಗಳ ಗತಿ ಏನು, ಪಾಕಿಸ್ತಾನ ನಮಗೆ ಅದಕ್ಕೆ ಭದ್ರತೆಯನ್ನು ಕೊಡಬೇಕು, ಹೀಗೆಲ್ಲ ಚೈನಾ ಒತ್ತಾಯ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಚೈನಾ ಒತ್ತಾಯ ಮಾಡ್ತಾ ಇದೆ ಅಂತಂದರೆ, ನೀವೇನಾದರೂ ನಮ್ಮವರಿಗೆ ನಿಮ್ಮ ದೇಶದಲ್ಲಿ ಭದ್ರತೆಯನ್ನು ಕೊಡೋದಕ್ಕೆ ಸಾಧ್ಯವಾಗಿಲ್ಲ ಅಂತಾದರೆ ನಮ್ಮ ಸೈನಿಕರನ್ನೇ ನಿಮ್ಮ ದೇಶಕ್ಕೆ ಕಳುಹಿಸ್ತೀವಿ, ನಮ್ಮ ಜನರನ್ನು ಕಾಪಾಡಿಕೊಳ್ಳೋದಕ್ಕೆ ಅಥವಾ ನಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ಸೈನಿಕರನ್ನು ಅಲ್ಲಿ ಇಡ್ತೀವಿ ಅಂತ ಚೈನಾ ಹೇಳ್ತಾ ಇದೆ. ಅಂದರೆ ಚೈನಾಗೆ ಈ ಇನ್ವೆಸ್ಟ್ಮೆಂಟ್ಗಳು, ಈ ಗ್ವಾದಾರ್ ಬಂದರ್ ಇರಬಹುದು ಅಥವಾ ಅಲ್ಲಿನ ಏರ್ಪೋರ್ಟ್ ಇರಬಹುದು, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಯೋಚನೆ ಮಾಡಿ. ಅದಕ್ಕೋಸ್ಕರವಾಗಿ ಚೈನಾ ತನ್ನ ಸೈನಿಕರನ್ನೇ ಅಲ್ಲಿ ಕಳುಹಿಸಿ ಆ ಮೂಲಕವಾಗಿ ಪಾಕಿಸ್ತಾನದಲ್ಲಿ ತನ್ನ ಹಿಡಿತವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಬಯಸ್ತಾ ಇದೆ. ಇದು ಅಮೆರಿಕಕ್ಕೆ ಬಿಲ್ಕುಲ್ ಇಷ್ಟ ಇಲ್ಲ. ಅದಕ್ಕೋಸ್ಕರವಾಗಿ ಅವರು ಬಲೂಚಿಗರನ್ನು ಎತ್ಕಟ್ತಾ ಇದ್ದಾರೆ. ಬಲೂಚಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಅಮೆರಿಕದಿಂದ ಲಭ್ಯವಾಗ್ತಾ ಇದೆ ಎನ್ನುವಂಥ ಮಾಹಿತಿಯೂ ಕೂಡ ಇದೆ. ಇದೆಲ್ಲವೂ ಕೂಡ ಕೇವಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದಾಗ ನಿಮಗೆ ಸಿಗುವಂಥ ಮಾಹಿತಿ. ಅಧಿಕೃತವಾಗಿ ಅಮೆರಿಕ ಆಗಲಿ ಅಥವಾ ವೆಸ್ಟರ್ನ್ ಕಂಟ್ರೀಸ್ ಆಗಲಿ ಬಲೂಚಿಗಳನ್ನು ಸಪೋರ್ಟ್ ಮಾಡಿ ಮಾತನಾಡಿಲ್ಲ. ಹೀಗಾಗಿ ಮಿತ್ರರೇ, ಪಾಕಿಸ್ತಾನ ಏನು ಬ್ಲೈಮ್ ಮಾಡ್ತಾ ಇದೆ, ಇದರ ಹಿಂದೆ ಭಾರತ ಇದೆ ಅಂತ. ಆದರೆ ಅಂತಾರಾಷ್ಟ್ರೀಯ ವಿಶ್ಲೇಷಕರ ಅಭಿಪ್ರಾಯದ ಪ್ರಕಾರ ಇದರಲ್ಲಿ ಅಮೆರಿಕದ ಹಿತಾಸಕ್ತಿ ಇದೆ. ಚೈನಾದ ಇನ್ವೆಸ್ಟ್ಮೆಂಟನ್ನು ಡಿಸ್ಟರ್ಬ್ ಮಾಡಬೇಕು ಅಂತ ಅಮೆರಿಕ ಬಲೂಚಿಗರನ್ನು ಬಳಸ್ಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಬಲೂಚಿಸ್ತಾನವನ್ನು ಸಪರೇಟ್ ದೇಶ ಮಾಡೋದಕ್ಕೂ ಕೂಡ ಅಮೆರಿಕ ಲಾಂಗ್ ಟರ್ಮ್ ಪ್ಲಾನ್ ಅನ್ನು ಹಾಕ್ಕೊಂಡಿದೆ ಅಂತೇಳಿ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಮಿತ್ರರೇ, ಅದೇನೇ ಆದರೂ ಕೂಡ ಭಾರತಕ್ಕೆ ಲಾಭ ಆಗುವಂಥ ವಿಚಾರ. ಅಮೆರಿಕ ಬಲೂಚಿಸ್ತಾನವನ್ನು ಸಪರೇಟ್ ಮಾಡಿ ಅದನ್ನು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿದ್ದೇ ಆದರೆ ಭಾರತಕ್ಕೆ ಅದರಿಂದ ದೊಡ್ಡ ಲಾಭ ಆಗುತ್ತೆ. ಪಾಕಿಸ್ತಾನ ಸಿಕ್ಕಾಪಟ್ಟೆ ವೀಕ್ ಆಗಿಬಿಡುತ್ತೆ. ನಂತರ ಸಿಂಧು ಕೂಡ ಏನಾದರೂ ಸಪರೇಟ್ ಆದಂತಹ ದೇಶ ಆಗಿದ್ದೇ ಆದರೆ ಪಾಕಿಸ್ತಾನಕ್ಕೆ ಅರಬ್ಬಿ ಸಮುದ್ರದ ಆಕ್ಸೆಸ್ಸೇ ಇಲ್ಲದಂತಾಗುತ್ತೆ. ಅಫ್ಘಾನಿಸ್ತಾನ ಈಗ ಹೇಗೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿದೆಯೋ ಅದೇ ರೀತಿಯಲ್ಲಿ ಪಾಕಿಸ್ತಾನ ಕೂಡ ಆಗುತ್ತೆ. ಅವರು ಚೈನಾ ಮೂಲಕವಾಗಿ ಎಲ್ಲ ಕಡೆ ಸಂಪರ್ಕಕ್ಕೆ ಹೋಗಬೇಕು. ಅಫ್ಘಾನಿಸ್ತಾನ ಒಂದು ಕಡೆ ಲಾಕ್ ಮಾಡಿದೆ, ಇನ್ನೊಂದು ಕಡೆ ಬಲೂಚಿಸ್ತಾನ, ಇನ್ನೊಂದು ಕಡೆ ಸಿಂಧ್, ಈ ಕಡೆ ಭಾರತ ಅಂತೂ ದೊಡ್ಡ ಮಹಾಗೋಡೆಯಂತೆಯೇ ಇದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಅತ್ಯಂತ ದೊಡ್ಡ ಸಂಕಷ್ಟಗಳು ಎದುರಾಗ್ತವೆ. ಇದು ಪಾಕಿಸ್ತಾನಕ್ಕೂ ಕೂಡ ಚೆನ್ನಾಗಿ ಗೊತ್ತು. ಹೀಗಾಗಿ ಏನೇ ಆಗಲಿ ಬಲೂಚ್ ಸಪರೇಟ್ ಆಗಬಾರ್ದು, ಬಲೂಚಿಸ್ತಾನದ ಸಪರೇಟಿಸ್ಟ್ ಮೂವ್ಮೆಂಟನ್ನು ಹತ್ತಿಕ್ಕಬೇಕು ಅಂತ ಪಾಕಿಸ್ತಾನ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಇದೆಲ್ಲವೂ ಕೂಡ ಕೈ ಮೀರಿ ಹೋಗ್ತಾ ಇದೆ. ಪಾಕಿಸ್ತಾನದ ಸೇನೆಗೆ ಇಷ್ಟೆಲ್ಲ ಹಿನ್ನಡೆ ಆಗ್ತಾ ಇದೆ ಅಂತಂದರೆ ದೊಡ್ಡ ಶಕ್ತಿ ಬಲೂಚಿಸ್ತಾನದ ಹೋರಾಟದ ಹಿಂದಿದೆ ಎನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ಈ ಇಡೀ ಹೋರಾಟದ ಹಿಂದೆ ಯಾರಿರುವ ಬಗ್ಗೆ ನಿಮ್ಮ ಅನುಮಾನ ಇದೆ? ಭಾರತ ಇದೆಯಾ, ಅಮೆರಿಕ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ